ಅಂತ ಕ್ಷಾಮ ಬಂದಾಗ ಎಲ್ಲ ರಾಜರು ಕೂಡ ಏನ್ ಮಾಡಿದಾರ, ದೇಶ ದೇಶಗಳಿಗೆ ದಶ ದಿಕ್ಕುಗಳಿಗೆ ಹೊರಟು ಹೋಗ್ಯಾರಲ್ಲ. ಅವರು ಹೋದ ನಂತರ 6 ತಿಂಗಳ ಪರ್ಯಂತರವಾಗಿ ವರುಣ ದೇವನನ್ನ ತಪಸ್ಸನ್ನ ಮಾಡಿ ಆ ವರುಣ ದೇವನನ್ನ ಒಲಿಸಿಕೊಂಡು ಅವರು ಗೌತಮ ಮಹರ್ಷಿಗಳು ಕೇಳ್ತಾರ, ಇಲ್ಲಪ್ಪ ಮತ್ತ ನಮ್ಮ ದೇಶದೊಳಗೆ ಬ್ರಹ್ಮಗಿರಿ ಬೆಟ್ಟದೊಳಗ ಹನಿ ನೀರಿಲ್ಲ, 12 ವರ್ಷ ಪರ್ಯಂತರವಾಗಿ ಬರಗಾಲ ಬಿದ್ದಿದೆಯಲ್ಲ, ಅದಕ್ಕೆ ಎಲ್ಲರೂ ರಾಜರು ಮನುಷ್ಯರು ಈ ದೇಶವನ್ನ ಬಿಟ್ಟು ದಶ ದಿಕ್ಕುಗಳಿಗೆ ಹೋಗ್ಯಾರಂತೇಳಿ ಕೇಳಿದಾಗ, ನೋಡೋ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿ, ನೀನೇನ್ ಮಾಡು, ನಿನ್ನ ಕೈಯಾರೆ ಒಂದು ಹೊಂಡವನ್ನ ತೆಗೆ ಅಂತ ಹೇಳಿ ಆ ವರುಣ ದೇವ ಹೇಳಿ ಗಂಗಾ ಮಾತೆಯನ್ನ ಅಲ್ಲೇ ಅದೇ ಹೊಂಡದೊಳಗ ನಾನೇನ್ ಮಾಡ್ತೇನೆ, ನಿಲ್ಲಿಸ್ತೇನೆ, ನಾನು ಕೂಡ ಅಲ್ಲೇ ನೆಲೆಸ್ತೇನೆ ಅಂತೇಳಿ ವರುಣ ದೇವ ಗೌತಮ ಮಹರ್ಷಿಗೆ ಹೇಳ್ತಾರೆ. ಹೇಳಿದಾಗ ಎಲ್ಲ ನೀರು ಸಮೃದ್ಧಿಯಾಗಿ ತಾವು ಹೋಮ ಹವನ ಜಪ ತಪ ಮಾಡಲಿಕ್ಕೆ ದೇವತೆಗಳಿಗೂ ಕೂಡ ಹವಿಸ್ಸು, ಅನ್ನ, ಭತ್ತ, ಜವೆ, ಗೋಧಿ, ತುಪ್ಪ ಎಲ್ಲ ಬೆಳೆದಿತ್ತಂತಲ್ಲೇ. ಯಾವಾಗ ವರುಣ ದೇವ ಆಶೀರ್ವಾದ ಮಾಡಿದಾಗ ಗಂಗಾ ಮಾತೆಯಲ್ಲಿ ಉದ್ಭವಾದಾಗ ಬ್ರಹ್ಮಗಿರಿ ಸುತ್ತಲೂ ಕೂಡ ಸಮೃದ್ಧವಾಗಿ ಬೆಳೆದಿತ್ತು ಎಲ್ಲ. ಅವಾಗ ಗಣೇಶಿಗೆ ಹೇಳ್ತಾರ, ನೋಡ ಎಲ್ಲ ಅವರು ನೋಡೋದನ್ನ ನೋಡಿ ಬೇರೆ ದೇಶದಿಂದ ಬೇರೆ ಕಡೆಯಿಂದ ಮನುಷ್ಯರು ಬಂದು ಗಣಪತಿಗೆ ಪ್ರಾರ್ಥನೆ ಮಾಡಿ, ಗಣಪತಿ ಪ್ರತ್ಯಕ್ಷ ಆದಾಗಂತಾರ, ನೋಡು ನೀವು ಈಗ ಮಾಡುತ್ತಿರುವ ಕಾರ್ಯ ಒಳ್ಳೆಯದಿಲ್ಲ, ಯಾವುದೇ ಅಪರಾಧವಿಲ್ಲದೆ ಅವರ ಮೇಲೆ ಸಿಟ್ಟಾಗುವುದರಿಂದ ನಿಮ್ಮ ಹಾನಿ ನಿಮಗೆ ಆಗ್ತದಂತಾರ. ಗೌತಮ ಋಷಿಗಳು 12 ವರ್ಷ ಪರ್ಯಂತರವಾಗಿ ಬರ ಬಿದ್ದಿದೆಯಲ್ಲ, ಬರ ಬಿದ್ದಾಗ ಎಲ್ಲರೂ ಬಿಟ್ಟು ಊರು ಬಿಟ್ಟು ಹೋಗ್ಯಾರ. ಆ ನಂತರ 6 ತಿಂಗಳ ಪರ್ಯಂತರವಾಗಿ ಅಲ್ಲೇ ತಪಸ್ಸು ಮಾಡಿ ಆ ಗಂಗಾ ಮಾತೆ ಜಲ ಸಮೃದ್ಧಿ ಆಗುವ ವ್ಯವಸ್ಥೆಯನ್ನ ಮಾಡಿ ಅಂತ ಮಹಾನ್ ಪುರುಷರಿಗಂತರ ಈ ಬ್ರಹ್ಮಗಿರಿಯಿಂದ ಅವನನ್ನ ಹೊರಗೆ ಹಾಕ್ರಿ ಅಂತ. ಯಾರನ್ನ? ಗೌತಮ ಮಹರ್ಷಿಯನ್ನ. ತನಗಾಗಿ ಹಿತಕರವಾಗಲಾರದು ಉಪಕಾರಿಗೆ ದುಃಖವನ್ನ ಕೊಟ್ಟರೆ ಅದರಿಂದ ಜಗತ್ತಿನಲ್ಲಿ ನಾಶಕದಂತ. ಯಾರು ಉಪಕಾರ ಮಾಡ್ಯಾರಲ್ಲ, ಉಪಕಾರ ಮಾಡಿದವರಿಗೆ ಅಪಕಾರವನ್ನ ನಾವು ಮಾಡಿದ್ರ ನಮಗೇನಾಗತ್ತೆ? ಪಾಪ ಬರ್ತದಂತ. ಇಂಥ ತಪಸ್ಸನ್ನ ಮಾಡಿ ಉತ್ತಮ ಫಲದ ಸಿದ್ಧಿಯನ್ನ ಮಾಡಾಗಿತ್ತಲ್ಲ, ಸ್ವತಃ ಶುಭ ಫಲವನ್ನ ತ್ಯಜಿಸಿ ಅಹಿತಕಾರಕ ಫಲವನ್ನ ಸ್ವೀಕಾರ ಮಾಡಲಾಗುವುದಿಲ್ಲ. ಬ್ರಹ್ಮ ದೇವ ಹೇಳಿದಂತೆ ಅಸಾಧು ಈ ಸಾಧನವನ್ನ ಮಾಡಿದ ಆ ಸಾಧು ಹೆಂಗದನ ಸ್ವೀಕರಿಸುವುದಿಲ್ಲ ಅಂತೇಳಿ ಈ ಕಾರಣದಿಂದ ನೀವು ಭೋಗಿಸುತ್ತಿರುವ ಮಹರ್ಷಿ ಗೌತಮರು ನೀರಿನ ವ್ಯವಸ್ಥೆ ಮಾಡಿ ನಿಮ್ಮನ್ನೇನ್ ಮಾಡ್ಯಾರ? ಅವರು ಸುಖಿಗಳನ್ನಾಗಿ ಮಾಡ್ಯಾರಲ್ಲ. ನೀವು 12 ವರ್ಷ ಪರ್ಯಂತರವಾಗಿ ನೀರಿಲ್ಲದೆ ದವಸ ಧಾನ್ಯ ಇಲ್ಲದೆ ಈ ಜಗತ್ತಿನೊಳಗ ದುಃಖವನ್ನ ಪಟ್ಟಿರಲ್ಲ, ಅಂತ ದುಃಖವನ್ನ ಏನ್ ಮಾಡ್ಯಾರ? ಅವರು ಪರಿಹಾರ ಮಾಡ್ಯಾರಲ್ಲ. ಅಂತ ಮಹರ್ಷಿಗಳೇ ಹಿಂಗ ಮಾಡೋದು ಸರಿ ಆಗುದಿಲ್ಲ ಅಂತ ಹೇಳ್ತಾರೆ. ಪ್ರಪಂಚದೊಳಗ ಇಂತಹ ಕಾರ್ಯ ಮಾಡೋದು ಎಂದಿಗೂ ಉಚಿತ ಅಲ್ಲ. ಗಣೇಶ ಎಲ್ಲಾ ಸದ್ಭಕ್ತರಿಗೆ ಹೇಳ್ತಾರೆ, ನೀವು ಮಾಡೋದಿದು ಸರಿಯಲ್ಲ. ಪತ್ನಿಯರ ಶಕ್ತಿಯಿಂದ ಮೋಹಿತರಾದ ನೀವು ನಿಮ್ಮ ಹೆಂಡಂದಿರ ಮಾತು ಕೇಳಿದಂತೆ ಅವರ ಮಾತುಗಳನ್ನ ಕೇಳಿ ಇಂಥ ಮಹಾನ್ ಋಷಿಗಳಿಗೆ ಏನ್ ಮಾಡಕತ್ತೀರಿ? ನೀವು ಕೊಡಬಾರದ ಕಷ್ಟವನ್ನ ಕೊಟ್ಟು ಬೈಯಲಾರದ ಮಾತುಗಳನ್ನ ಬೈದು ಈ ತೆರನಾಗಿ ಮಾತ್ರ ಸರಿ ಆಗುದಿಲ್ಲಪ್ಪ. ನಿಮ್ಮ ವರ್ತನೆ ಗೌತಮರಿಗೆ ಅತ್ಯಂತ ಹಿತಕಾರಕವೇ ಆದೀತು. ನೀವೇನ್ ಮಾಡಕತ್ತೀರಲ್ಲಿ? ಈಗ ಅವ್ರಿಗೆ ಒಳ್ಳೇದಾಗತ್. ಇಷ್ಟೆಲ್ಲ ಕಷ್ಟಪಟ್ಟು 60,000 ವರ್ಷ ಪರ್ಯಂತರವಾಗಿ ತಪಸ್ಸನ್ನ ಮಾಡಿ
ತಾವು ಆ ಗಂಗಾ ಮಾತೆಯನ್ನ ಒಲಿಸಿಕೊಂಡು ಈ ಬ್ರಹ್ಮಗಿರಿಯನ್ನ ಎಲ್ಲವೂ ಕೂಡ ಏನ್ ಮಾಡ್ಯಾರ, ಸಮೃದ್ಧಿಯನ್ನ ಮಾಡ್ಯಾರಲ್ಲ, ಅಂತವರನ್ನ ನೀವು ಹಿಂಗ್ ಮಾಡ್ತೀರಂದ್ರ ಇದ್ರಾಗ ಏನು ಸಂಶಯ ಇಲ್ಲ. ಮುನಿಶ್ರೇಷ್ಠ ಗೌತಮರು ನಿಮಗೆ ಪುನಃ ನಿಶ್ಚಯವಾಗಿ ಸುಖವನ್ನ ಕೊಡ್ತಾರ. ಅವರು ದುಃಖ ಅಂತೂ ಎಂದೆಂದು ಕೊಡುವುದಿಲ್ಲ. ಅವರು ಪರರ ಹಿತಕ್ಕಾಗಿ, ಪರರ ಉಪಕಾರಕ್ಕಾಗಿ, ಪರರ ಸುಖಕ್ಕಾಗಿ ತಮ್ಮ ದೇಹವನ್ನ ಹೆಂಗ ಮಾಡ್ಯಾರಂದ್ರ ಅವ್ರು ಮುನಿಶ್ರೇಷ್ಠರು ತಾವು ತಮ್ಮ ರಕ್ತವನ್ನ ಸುಟ್ಟು ಎಲ್ಲರಿಗೂ ಸುಖ ಆಗಲಂತೇಳಿ ಬಯಸಿ ಇಂಥದ್ದನ್ನ ಮಾಡ್ಯಾರ ಅಂತ ಹೇಳಿದ್ರು ಕೂಡ ಅವರೊಂದಿಗೆ ಕಪಟತನ ಇದು ಸರಿಯಲ್ಲ. ನಿಮ್ದು ಅವರೊಡನೆ ನೀವು ಯಾವಾಗಲೂ ಕೂಡ ಸಂಶಯವನ್ನ ಪಡಲಾರದ ಕಪಟತನ ಮಾಡೋದು ಇದು ಸರಿಯಲ್ಲ ಅಂಥೇಳಿ ಕೇಳಿದಾಗ ಅಂತಾರ ಅವರು. ಸೂತ ಪುರಾಣಿಕರೇ ಹೇಳ್ತಾರೆ, ಬ್ರಾಹ್ಮಣರೇ, ಮಹಾತ್ಮ ಗಣಪತಿ ಋಷಿಗಳಿಗೆ ಹೇಳಿದ ಮಾತು ಅವರಿಗೆ ಹಿತಕರವಾಗಿದ್ದರೂ ಕೂಡ ಅವರು ಅದನ್ನ ಸ್ವೀಕಾರ ಮಾಡಲಿಲ್ಲ. ಯಾರೋ ಬೇರೆ ದೇಶದಿಂದ ಬೇರೆ ಬೇರೆ ಕಡೆಯಿಂದ ಅಲ್ಲೇ ಜೀವನವನ್ನ ಮಾಡಕ್ ಬಂದಾರಲ್ಲ, ಅವರ ಮಾತನ್ನ ಕೇಳಲಿಲ್ಲ. ಆಗ ಭಕ್ತರಿಗೆ ಅಧೀನನಾದ ಕಾರಣ ಆ ಶಿವಕುಮಾರ ಹೇಳ್ತಾನೆ, ನೀವು ಪ್ರಾರ್ಥಿಸಿದ ವಸ್ತುವನ್ನ ನಾನು ಅವಶ್ಯವಾಗಿ ಕೊಡುತ್ತೇನೆ. ನೀವೇನ್ ಪ್ರಾರ್ಥನೆ ಮಾಡಿರಲ್ಲ ನನ್ನ ಕುರಿತು ಅದನ್ನ ನಾ ಕೊಡುತ್ತೇನೆ, ಏನಾಗಬೇಕು ನಿಮಗ ಅಂತ ಗಣಪತಿ ಅವರನ್ನ ಕುರಿತು ಕೇಳ್ತಾನೆ. ಕೇಳಿ ಅಂತರ್ಧನಾಗಿ, ಮುನೀಶ್ವರನೇ, ಅನಂತರ ದುಷ್ಟ ಋಷಿಗಳ ಪ್ರಭಾವದಿಂದ ದೊರಕಿದ ವರದಿಂದಾಗಿ ನಡೆದ ಈ ಘಟನೆಯನ್ನ ಕೇಳಿರಿ. ಏನಂತಾರವರು, ಗೌತಮರ ಹೊಲದಲ್ಲಿ ಭತ್ತ ಜವೆ ಗೋಧಿ ಬಿತ್ತಿದಲ್ಲಿಗೆ ಗಣಪತಿ ಬಂದು ದುರ್ಬಲವಾದ ಹಸುವಾಗಿ ಹೋದ. ಯಾಕೆ ಹೆಂಗಾದರೂ ಮಾಡಿ ಈ ಬ್ರಹ್ಮಗಿರಿಯಿಂದ ಈ ಗೌತಮ ಋಷಿಯನ್ನು ಹೊರಗೆ ಹಾಕ್ಬೇಕು ಅಂತೇಳಿ ಅವ್ರು ಪ್ರಾರ್ಥನೆ ಮಾಡಿದಾಗ ಗಣೇಶ ಏನನ್ನಂತ, ಮುಪ್ಪಾದ ಒಂದು ಹಸು ಅನ್ನಂತ. ಇವರು ಯಾವಾಗಲೇ ಜವೆ ಗೋಧಿ ಭತ್ತ ನಾನಾ ತರ ಗಿಡಗಂಟಿಗಳನ್ನ ಹಾಕಿದ್ದಲ್ಲ, ಇನ್ನ ಹೊಲ ನಾಶ ಮಾಡ್ತಾನ ಬಾ ಅಂತೇಳಿ ಹಸು ಹಾಳು ಮಾಡ್ತದಂತೇಳಿ ಆ ಹುಲ್ಲಿನಿಂದ ಆ ಹಸುವನ್ನ ಹೊಡ್ಯಾಕಾದ್ರ ಹಸು ಪ್ರಾಣ ಬಿಟ್ಟಿದ್ದ. ಗೌತಮ ಋಷಿಗಳು ಹುಲ್ಲಿನಿಂದ ಆ ಹಸುವನ್ನ ಹೊಡೆಯುವಾಗ ಪ್ರಾಣವನ್ನ ಬಿಡ್ತಂತೆ. ದೈವ ವಶದಿಂದ ಗೌತಮರು ಅಲ್ಲಿಗೆ ಬಂದು ನೋಡ್ತಾರ, ದಯಾಳುಗಳಾಗಿದ್ದ ಹಿಡಿಯಲ್ಲಿ ಹುಲ್ಲನ್ನ ಹಿಡಿದು ಅವರ ಗೋವನ್ನ ಓಡಿಸ್ಬೇಕಂತ ಬಂದಾಗ, ಇದು ನನಗಾಗಿ ಅಲ್ಲ, ಎಲ್ಲಾ ದೇವಾನುದೇವತೆಗಳಿಗೆ ಹೋಮ ಹವನ ಅನುಷ್ಠಾನ ಜಪ ತಪ ಮಾಡ್ಬೇಕಂತ ಅವೇನು ಕುಂತಿತ್ತಲ್ಲ, ಈ ಹಸುವಾಗಿ ಬಂದು ಗಣೇಶ ಅಲ್ಲೇ ಸಾಯ್ತಾನ. ಆ ಹಸುವಾಗಿ ಗೌತಮರ ದ್ವೇಷಿ ಬ್ರಾಹ್ಮಣರು ಅವರ ದುಷ್ಟ ಪತ್ನಿಯರು ಕೂಡ ಅಲ್ಲಿ ಅಡಗಿಕೊಂಡು ಇದನ್ನ ನೋಡಕತ್ತಿದ್ರಂತ. ಮರೆಯಾಗಿ ನಿಂತು ಗಣೇಶ ನಮಗ ವರ ಕೊಟ್ಟನಲ್ಲ, ಏನನ್ನ ಮಾಡ್ತಾನಂತೇಳಿ ಮರೆಯಾಗಿ ನಿಂತು ನೋಡ್ತಿದ್ರಂತ. ಆ ಗೋ ಬೀಳುತ್ತಲೇ ಎಲ್ಲರೂ ಗೌತಮರನ್ನ, ಇದೇನು ಮಾಡಿದಿರಿ ನೀವು? ಒಂದು ಹಸುವನ್ನ ಕೊಂದಲ್ಲ ನೀವು, ಗೋಹತ್ಯೆ ಪಾಪ ನಿಮಗೆ. ಈ ಬ್ರಹ್ಮಗಿರಿ ಒಳಗ ಈ ಗೋಹತ್ಯೆ ಮಾಡಿದ ಪಾಪ ನೀವು ಬರ್ತದಂತೇಳಿ ಅಳಾಕತ್ತಿದ್ರಂತ. ಗೌತಮರು ಆಶ್ಚರ್ಯಚಕಿತರಾಗಿ, ಏನು ಮಾಡಿದೆ ನಾನು? ಬರೇ ಹುಲ್ಲಿನಿಂದ ಬರೇ ಮುಟ್ಟಿದ್ದಕ್ಕ ಹಸು ಸತ್ತಂದ್ರ ಏನಿರಬೇಕಿದ್ರ ಕೈವಾಡ? ಏನ್ ಬಡಗಿ ಬಡಿದಿಲ್ಲ, ಶಸ್ತ್ರಾಸ್ತ್ರಗಳಿಂದ ಹೊಡೆದಿಲ್ಲ. ಆದ್ರೂ ಬರೇ ಹುಲ್ಲು ಟಚ್ ಆಗಿದ್ದಕ್ಕ ಹಸು ಸತ್ತೈತಂದಾಗ ಏನಿರಬೇಕಿದು ಅಂತೇಳಿ ಏನಾಯಿತು? ಪರಮೇಶ್ವರ ನನ್ನ ಮೇಲೆ ಕುಪಿತನಾದಂತೆ ಕಾಣ್ತಾ ಇದೆ ಅಂತಾರ ಗೌತಮ ಋಷಿಗಳು. ಯಾಕ ಗೋಹತ್ಯ ಪಾಪ, ಶಿಶು ಹತ್ಯ ಪಾಪ, ಬ್ರಹ್ಮಹತ್ಯ ಅದು ಪಾಪ. ಇಂಥ ಪಾಪವನ್ನ ನಾ ಎಲ್ಲಿ ತೊಳ್ಕೋಬೇಕು ಅಂತೇಳಿ ಏನ್ ಮಾಡ್ಲ ನಾನೀಗ? ನಾ ಎಲ್ಲಿಗೆ ಹೋಗಲಿ? ನನಗ ಪಾಪ ತಟ್ಟಿತಲ್ಲ ಅಂತ
ಗೌತಮ ಋಷಿಗಳು ಚಿಂತ ಮಾಡಕತ್ತಿ ಚಿಂತನ. ಆಗಲೇ ಬ್ರಾಹ್ಮಣರು ಪತ್ನಿಯರು ಗೌತಮರನ್ನ ಗದರಿಸ್ತಾ ದುರ್ವಚನಗಳಿಂದ ಬೇಯಕತ್ತಿದ್ರಂತ. ನೋಡೋ, ಈ ಬ್ರಹ್ಮಗಿರಿಯೊಳಗ ನೀವೊಂದು ಹಸುವನ್ನ ಕೊಂದಿ ಅಂದಾಗ ನಿನಗ ಪಾಪ ಬರ್ತತಿ, ನೀ ದುಷ್ಟದಿ, ಹಂಗದಿ ಹಿಂಗದಿ ಅಂತೇಳಿ ಬೈಯಲಾರದ ಮಾತುಗಳಿಂದ ಆ ಗೌತಮ ಋಷಿಗಳನ್ನ ಅಲ್ಲಿದ್ದ ಜನ ಎಲ್ಲರೂ ಬೇಯಕತ್ತಿದ್ರಂತ. ಅಹಲ್ಯೆಯನ್ನ ಪೀಡಿಸತೊಡಕತ್ತಿದ್ರಂತ. ಅಲ್ಲ, ನಿನ್ನ ಗಂಡ ಏನದನವ? ಹಸುವನ್ನ ಕೊಂದ ಮಹಾಪಾಪಿಮ. ನೀನಾದರೂ ಕೂಡ ಪತಿವ್ರತೆ ಶಿರೋಮಣಿ, ನೀನಾದರೂ ನಿನ್ನ ಗಂಡನಿಗೆ ಹೇಳಬಾರದಾಗಿತ್ತೆ? ಕೇಳ್ತಾರವ್ರು. ಅವಾಗ ಪುತ್ರರು ಕೂಡ ಗೌತಮರನ್ನ ಪದೇ ಪದೇ ಬೆದರ್ಸ್ತಾ ಧಿಕ್ಕಾರ ಮಾಡಕತ್ತಿದ್ರಂತ ಗೌತಮ ಋಷಿಗಳಿಗೆ. ಎಲ್ಲೇ ತಾವು ಅನುಷ್ಠಾನ ಮಾಡಿ ದೇವಲೋಕದಿಂದ ವರುಣನ್ನ ತಂದು ಗಂಗಾ ಮಾತೆಯನ್ನ ಸ್ಥಿತವಾಗಿ ನಿಂದಿಸತಕ್ಕಂಥ ಆ ಹೊಂಡದಲ್ಲಿ ಸೆಲೆಯಾಗಿ ನೀನು ಸದಾ ಇರಬೇಕಂತೇಳಿ ಆಕಿ ಪ್ರಾರ್ಥನೆ ಮಾಡಿದಾಗ, ವರುಣನಿಗೆ ಕೂಡ ಪ್ರಾರ್ಥನೆ ಮಾಡಿದಾಗ, ಅದರನ್ನ ನೀರಿನಿಂದ ಎಲ್ಲವೂ ಕೂಡ ಸುಖಮಯವಾದಾಗ ಅಂತ ಗೌತಮರಿಗೆ ಏನ್ ಬಂದಿದೆ? ಈಗ ಗೋಹತ್ಯ ಪಾಪ ದೋಷ ಬಂದಿದೆ ಅಂತೇಳಿ ಎಲ್ಲರೂ ಬೇಯಕತ್ತಾರಲ್ಲ. ಬ್ರಾಹ್ಮಣರು ಹೇಳ್ತಾರೆ, ಈಗ ನೀನು ನಿನ್ನ ಮುಖವನ್ನ ನೋಡಬಾರದು. ಯಾಕ? ನೀ ಗೋಹತ್ಯೆ ಮಾಡಿ ನಿನ್ನ ಮುಖವನ್ನ ನಾವು ನೋಡಬಾರದು. ಎಲ್ಲೇ ಈ ಬ್ರಹ್ಮಗಿರಿ ಒಳಗ ನಿನ್ನ ಮುಖವನ್ನ ನೋಡಿದರೆ ನೀನು ಮಾಡಿರುವ ಪಾಪ ನಮಗ್ ಬರ್ತದಂತೇಳಿ ಆ ಗೌತಮ ಋಷಿಯನ್ನ ಯಾಕತ್ತಾರ. ಆಶ್ರಮದಲ್ಲಿ ಇರುವ ತನಕ ಅಗ್ನಿ ಮತ್ತು ಪಿತೃ ನಾವು ಅರ್ಪಿಸಿದ ಹವ್ಯ ಕವ್ಯ ಸ್ವೀಕರಿಸಲಾಗುವುದಿಲ್ಲ. ಇಲ್ಲೇನ ಹೋಮ ಹವನ ಮಾಡಿದಾಗ ನೀನು ಗೋಹತ್ಯೆ ಮಾಡಿ ಅಂದಾಗ ಅದೇನಾಗುವುದಿಲ್ಲ, ದೇವನಿಗೆ ಅರ್ಪಿತ ಆಗುವುದಿಲ್ಲ. ಪೂಜೆವು ಕೂಡ ಸಲ್ಲುವುದಿಲ್ಲ. ಪಾಪದಿಂದ ಕೂಡಿದ ನೀ ಏನ್ ಮಾಡ್ತೀಯ ಅಂದ್ರೂ ಕೂಡ ಅದು ಸಾಧ್ಯ ಆಗುವುದಿಲ್ಲ. ಈ ಬ್ರಹ್ಮಗಿರಿಯನ್ನ ಬಿಟ್ಟು ಬಹು ದೂರ ಹೋಗು ಅಂತೇಳಿ ಆ ಗೌತಮ ಋಷಿಗಳನ್ನ ಎಲ್ಲರೂ ಬೇಯಕತ್ತಾರ. ಎಲ್ಲಿಗಾದರೂ ಹೋಗು ನೀನು, ಈ ಬ್ರಹ್ಮಗಿರಿಯನ್ನ ಬಿಟ್ಟು ಎಲ್ಲಾದರೂ ಹೋಗು, ಒಟ್ಟ ನಮ್ಮ ಕಣ್ಣಿದಿರಿಗೆ ಈ ಬ್ರಹ್ಮಗಿರಿ ಒಳಗ ಒಂದು ಕ್ಷಣ ಕೂಡ ನಿಲ್ಲಬೇಡ ಅಂತೇಳಿ ಹೊರಟು ಹೋಗು, ತಡ ಮಾಡಬೇಡ ಅಂತ ಎಲ್ಲರೂ ಬೇಯಕತ್ತಾರ. ಅಹಲ್ಯೆಗೆ, ಗೌತಮ ಋಷಿಗಳಿಗೆ. ಸೂತ ಪುರಾಣಿಕರು ಹೇಳ್ತಾರ, ಹೀಗೆ ಹೇಳಿ ಅವರು ಎಲ್ಲರೂ ಏನ್ ಮಾಡಿದ್ರು? ಗೌತಮರಿಗೆ ಕಲ್ಲುಗಳಿಂದ ಹೊಡೆಯಲು ಪ್ರಾರಂಭ ಮಾಡಿದರು. ಕೈಗೇನ್ ಸಿಗ್ತದಲ್ಲ, ಬಡಿಗೆಯಿಂದ ಬಡಿಯಾಕ ಹತ್ತಿದ್ರು, ಕಲ್ಲಿನಿಂದ ಕಲ್ಲೋಗಿ ಹತ್ತಿದ್ರು. ಯಾಕ? ನೀ ಗೋ ಹತ್ಯ ಪಾಪಿ, ನೀನು ಇಲ್ಲಿ ಇರಾಕ ನಿನಗ ಅಧಿಕಾರ ಇಲ್ಲ, ಹೋಗಂತಿ ಎಲ್ಲರೂ ಬೈಯುವುದು ಬಡಿದು ಆ ಅಹಲ್ಯೆಯನ್ನು ಕೂಡ ಸತಾಯಿಸ್ತೊಡಗತ್ತಿದ್ರಂತ ದುಷ್ಟರು ಹೊಡೆಯುತ್ತಿರುವಾಗ ಗೌತಮರು ಹೇಳ್ತಾರ, ಮುನಿಗಳೇ, ನಾನು ಇಲ್ಲಿಂದ ಬೇರೆ ಎಲ್ಲಾದರೂ ಹೋಗಿ ಇರುವೆ. ದುಷ್ಟರು ಕೂಡ ಎಲ್ಲಿ ಗುದ್ದಾಡೋದು? ಇವಪ್ಪ ಅವರು ಸಾವಿರಾರು ಮಂದಿ, ಎಲ್ಲರೂ ದುಷ್ಟರು. ಇವ್ರು ಕೂಡ ಬಡಿಸ್ಕೊಳ್ಳೋದು ಹೊಡೆಸ್ಕೊಳ್ಳೋದು ಯಾಕೆ ಬೇಕು? ನಾ ಎಲ್ಲಾದರೂ ಹೋಗಿ ನಾ ಜೀವನವನ್ನ ಮಾಡ್ಬೇಕಂತೇಳಿ ಮಾಡಿದ್ರು. ಆ ಸ್ಥಾನದಿಂದ ಕೂಡಲೇ ಗೌತಮ ಋಷಿಗಳು ಹೊರಟು ಹೋಗ್ತಾರ. ಅವನ ಅಪ್ಪನೆಯಂತೆ ಒಂದು ಗಾವದ ದೂರ ಹೋಗಿ, ಒಂದು ಗಾವದ ಅಂದ್ರ 12 ಮೈಲ್. ಈ ದುಷ್ಟರನ್ನ ಬಿಟ್ಟು ನಾ 12 ಮೈಲ್ ದೂರ ಹೋಗಿ ಅಲ್ಲೇ ಜೀವಿಸಬೇಕು ಅಂತೇಳಿ ಏನ್ ಮಾಡಿದ್ರು? ಒಂದು ಗಾವದ ದೂರ ಹೋಗಿ ಅವರ ಅಪ್ಪಣೆಯಂತೆ ಒಂದು ಗಾವು ದೂರ ಆಶ್ರಮವನ್ನ ರಚಿಸಿ ಇರತೊಡಗಿದರು. ಇವರನ್ನ ಬ್ರಹ್ಮಗಿರಿಯಲ್ಲಿ ಬಿಟ್ಟು ಇವರ ಜೊತೆಯಿಂದ 12 ಮೈಲ ದೂರ ಹೋಗಿ ಒಂದು ಆಶ್ರಮವನ್ನ ಮಾಡಿ ಒಂದು ಕುಟೀರವನ್ನ ಹಾಕಿಕೊಂಡು ಅಲ್ಲೇ ಜೀವನವನ್ನ ಮಾಡಕತ್ತಿದ್ರು ಆ ಗೌತಮ ಋಷಿಗಳು.
ಅವಾಗ ಬ್ರಾಹ್ಮಣರು ನಿನಗೆ ಗೋಹತ್ಯ ತಗಲಿರುವ ತನಕ ನೀನು ಯಾವುದೇ ಯಜ್ಞ ಯಾಗ ಆದಿಗಳನ್ನ ಮಾಡುವ ಅಧಿಕಾರ ನಿನಗಿಲ್ಲ. ಏನ್ ಮಾಡಿ ನೀನು ಗೋಹತ್ಯೆಯನ್ನ ಮಾಡಿಯಲ್ಲ, ಗೋಹತ್ಯದ ಪಾಪ ನಿವಾರ ಆಗುವವರೆಗೆ ಯಜ್ಞ ಮಾಡೋಂಗಿಲ್ಲ, ಯಾಗ ಮಾಡೋಂಗಿಲ್ಲ, ಜಪ ಮಾಡೋಂಗಿಲ್ಲ, ತಪ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಅದಕ್ಕೆ ಅವಾಗ ಕರಾರ ಕಂಡೀಷನ್ ಹಾಕ್ತಾರ, ಯಾವುದೇ ವೈದಿಕ ದೇವಯಜ್ಞ ಆಗಲಿ ಪಿತೃಯಜ್ಞ ಆಗಲಿ ಅನುಷ್ಠಾನವನ್ನ ಮಾಡುವ ಅಧಿಕಾರ ನಿನ್ನಲ್ಲಿ ಎಳ್ಳಷ್ಟು ಉಳಿದಿಲ್ಲ. ಯಾಕ ಗೋಹತ್ಯೆ ಮಾಡಿ ನೀನು ಗೋವನ್ನ ಕೊಂದಿರುವೆ, ಅದಕ್ಕ ನಿನಗ ಮಾಡುವ ಅಧಿಕಾರ ಇಲ್ಲ ಅಂತೇಳಿ ಹೇಳ್ತಾರೆ. ಅವಾಗ ಮುನಿವರ್ಯ ಗೌತಮರಂತಾರ, ಅವರ ಮಾತಿನಿಂದ ಹೇಗಾದರೂ ಒಂದು ಪಕ್ಷವನ್ನ ಕಳೆದು ದುಃಖಿತರಾಗಿ ಪದೇ ಪದೇ ಆ ಮುನಿಗಳಲ್ಲಿ ತಮ್ಮ ಶುದ್ಧಿಗಾಗಿ ಪ್ರಾರ್ಥನಿಸಿ ತೊಡಗಿದ್ರಂತೆ. ದೀನ ಭಾವದಿಂದ ಪ್ರಾರ್ಥಿಸಿದಾಗ ಆಗ ಬ್ರಾಹ್ಮಣರು ಹೇಳ್ತಾರ, ಗೌತಮನೇ, ನೀನು ನಿನ್ನ ಪಾಪವನ್ನ ಪ್ರಕಟಿಸುತ್ತಾ 3 ಬಾರಿ ಈ ಪೃಥ್ವಿಯನ್ನ ಪ್ರದಕ್ಷಿಣೆ ಮಾಡು. ಈ ಭೂಮಂಡಲವನ್ನ ಎಷ್ಟು ಸುತ್ತು ಸಲ? 3 ಸುತ್ತು ಅಂದ್ರಂತ. ನಾ ಬರೇ 3 ಸುತ್ತಬೇಕಾರ ಅದಷ್ಟು ಒಂದ್ ತಿಂಗಳು ಹೋಗತ್ತಾನ. ಇಡೀ ಬ್ರಹ್ಮಾಂಡನ ಸುತ್ತಬೇಕಂತ ಎಷ್ಟು ಸಲ? 3 ಸಲ ಸುತ್ತಬೇಕಂತ ಹೇಳಿದ್ರು. ಅವಾಗ ಮರಳಿದ ಬಳಿಕ ಇಲ್ಲಿ 1 ತಿಂಗಳವರೆಗೆ ವ್ರತಸ್ಥನಾಗು. ನೀನು 3 ಸಲ ಈ ಪೃಥ್ವಿಯನ್ನ ಸುತ್ತಿ ಮತ್ತು ವ್ರತಸ್ಥನಾಗಿ ಒಂದೇ ಕಡೆ ಇದ್ದುಕೊಂಡು ಆ ಬ್ರಹ್ಮಗಿರಿಗೆ 100 ಪ್ರದಕ್ಷಿಣೆ ಮಾಡಿದಾಗ ನಿನ್ನ ಶುದ್ಧಿಯಾದಿತ್ತು ಅಂತ. ಪ್ರದಕ್ಷಿಣೆ ಈ ನಾವು ದೀರ್ಘದಂಡ ನಮಸ್ಕಾರ ಮಾಡಿದ ಪ್ರದಕ್ಷಿಣೆ ಹಿಂಗೆಷ್ಟು ಸಲ ಮಾಡ್ಬೇಕು ನೀನು? 100 ಸಲ ಪ್ರದಕ್ಷಿಣೆ ಆ ಬ್ರಹ್ಮಗಿರಿಗೆ ಮಾಡಿದಾಗ ನೀನು ಆ ಗೋಹತ್ಯೆ ಮಾಡಿಯಲ್ಲ, ಆ ಗೋಹತ್ಯದ ಪಾಪ ನಿವಾರಣೆ ಆಗತ್ತೆ ಅಂತ ಹೇಳಕತ್ತಿದ್ರಂತ. ಅಥವಾ ಗಂಗೆಯನ್ನ ಇಲ್ಲಿಗೆ ತಂದು ದೇವಲೋಕದಿಂದ ಗಂಗೆಯನ್ನ ನೀನು ಇಲ್ಲಿಗೆ ನೀನೇ ತರಬೇಕು. ಆಕೆಯನ್ನ ತರಬೇಕಾದ್ರೂ ಕೂಡ ಪರಮಾತ್ಮನನ್ನು ಒಲಿಸಬೇಕಲ್ಲ. ಆಕೆ ಎಲ್ಲಿದಾಳ? ಪರಮಾತ್ಮನ ಜಡೆಯಲ್ಲಿದಾಳಲ್ಲ ಗಂಗಾ ಮಾತೆ. ಆಕೆಯನ್ನ ತರಬೇಕಾದ್ರೂ ಕೂಡ ಇವನು ಒಲಿಸ್ಕೊಂಡು ಆಕೆಯನ್ನ ಹೇಗ ಭಗೀರಥ ಮಹಾರಾಜ ಒಮ್ಮನ್ನಲ್ಲ, ಅದರಂತೆ ಕೂಡ ನಾನು ತರಬೇಕು, ನೀ ತರಬೇಕು ಅಂತ ಹೇಳಿದಾಗ ಆ ಗಂಗೆಯಲ್ಲಿ ಸ್ನಾನ ಮಾಡಿ 1 ಕೋಟಿ ಪಾರ್ಥಿವ ಲಿಂಗಗಳನ್ನ ಶಿವಲಿಂಗವನ್ನ ರಚಿಸಿ ಮಹಾದೇವನ ಆರಾಧನೆಯನ್ನ ನೀನು ಮಾಡು. ಗಂಗೆಯನ್ನ ತೆಗೆದುಕೊಂಡು ಬಂದು ಅದೇ ಗಂಗೆಯೊಳಗ ಮಿಂದು ಸ್ನಾನವನ್ನ ಮಾಡಿ ಶಿವಲಿಂಗಗಳನ್ನ ನೀನು ಸ್ಥಾಪನೆ ಮಾಡಿ ಮಹಾದೇವನ ಆರಾಧನೆಯನ್ನ ಮಾಡಿದಾಗ ಮತ್ತೆ ಈ ಪರ್ವತ 11 ಪ್ರದಕ್ಷಿಣೆ ಮಾಡು. ಅನಂತರ 100 ಗಡಿಗೆ ಜಲದಿಂದ ಪಾರ್ಥಿವ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಾಗ ಯಾವ ನೀರಿಂದ? ಗಂಗಾ ಜಲದಿಂದ ಪರಮಾತ್ಮನ ಈಶ್ವರನ ನೀನು ಅಭಿಷೇಕ ಮಾಡಬೇಕು. ಅವಾಗ ಉದ್ಧಾರಕತಂತೇಳಿ ಆ ಋಷಿಗಳು ಈಗ ಹೇಳಿದಾಗ ಗೌತಮರಂತಾರ, ಸರಿ ನೀವ್ ಹೆಂಗ್ ಹೇಳಿರಲ್ಲ ಹಾಗೆ ಮಾಡ್ತೇನಂತ ಆ ಗೌತಮ ಋಷಿಗಳು ಒಪ್ಕೊಳ್ತಾರೆ. ಮುನಿವರ್ಯರೇ, ನಿಮ್ಮ ಅಪ್ಪಣೆಯಂತೆ ನಾನೇನ್ ಮಾಡ್ತೇನಿಂದ ಇಲ್ಲಿ ಪಾರ್ಥಿವ ಪೂಜೆ ಬ್ರಹ್ಮಗಿರಿಯ ಪ್ರದಕ್ಷಿಣೆ ಮಾಡ್ತೇನೆ. ಹೀಗೆ ಮುನಿಶ್ರೇಷ್ಠ ಗೌತಮ ಏನ್ ಮಾಡ್ತಾರ? ಆ ಪರ್ವತ ಪ್ರದಕ್ಷಿಣೆ ಮಾಡಿ ಮತ್ತೆ ಪಾರ್ಥಿವ ಲಿಂಗಗಳನ್ನ ನಿರ್ಮಾಣ ಮಾಡಿ ಅವನ್ನ ಪೂಜಿಸಿದ. ಸಾಧ್ವಿ ಅಹಲ್ಯೆಯು ಕೂಡ ಜೊತೆಗಿದ್ದು ಎಲ್ಲವನ್ನ ಮಾಡಿದಳಂತ. ಯಾರ ಜೊತೆಗೆ ಅದನಕಿ? ಅಹಲ್ಯೆ ಗೌತಮ ಋಷಿಯ ಜೊತೆಗೆ ಆಕಿ ಕೂಡ ಅವರ ಜೊತೆಗಿದ್ದು ಅವರ ಏನೇನು ಕಷ್ಟ ಅನುಭವಿಸ್ತಾರ ಅದರಲ್ಲಿ ತೋಣ ಆಕಿ ಕೂಡ ಭಾಗಿಯಾಗಿ ಅಹಲ್ಯೆ ಕೂಡ ತನ್ನ ಪತಿಯೊಂದಿಗೆ ಸೇವೆಯನ್ನ ಮಾಡಿದಳಂತ. ಅವಾಗ ಸೂತ ಪುರಾಣಿಕರು ಹೇಳ್ತಾರ,
ಪತ್ನಿ ಸಹಿತ ಗೌತಮರು ಕೂಡ ಈ ಪ್ರಕಾರ ಆರಾಧನೆಯನ್ನ ಮಾಡಿದಾಗ ಸಂತುಷ್ಟನಾದ ಭಗವಾನ್ ಶಿವೆಯೊಂದಿಗೆ ಪ್ರಥಮಗಳಿಗಿಂದ ಕೂಡಿ ಅಲ್ಲಿ ಪ್ರಕಟಕ್ಕ ಎಲ್ಲೇ ಆ ಬ್ರಹ್ಮಗಿರಿಯೊಳಗ ಆ ಗಿರಿಯಿಂದ ಬಂದು 12 ದೂರ ಮೈಲೆ ಬಂದು ಒಂದು ಆಶ್ರಮವನ್ನ ಮಾಡಿ ತಾನು ಮಾಡುವ ಎಲ್ಲ ಕರ್ತವ್ಯಗಳನ್ನ ಮಾಡಿದಾಗ ಗಂಗಾ ಮಾತೆಯಲ್ಲಿ ಮಿಂದು ಆ ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅದೇ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಇಷ್ಟೆಲ್ಲ ಆದಾಗ ಆ ಪರಮಾತ್ಮ ಅಲ್ಲಿ ಪ್ರಕಟಕ್ಕನಂತ ಪ್ರಸನ್ನನಾದ ಕೃಪಾ ನಿಧಾನ ಶಂಕರ ಮಹಾಮುನಿಯೇ, ನಿನ್ನ ಉತ್ತಮ ಭಕ್ತಿಯಿಂದ ನಾನು ಬಹಳ ಪ್ರಸನ್ನನಾಗಿರುವೆ. ನೀನೇನ್ ಮಾಡಿಪ್ಪ, ಇಷ್ಟೆಲ್ಲ ನನ್ನ ಸೇವೆ ಮಾಡಿ ನನ್ನನ್ನ ಕುರಿತು ತಪಸ್ಸನ್ನ ಮಾಡಿಯಲ್ಲ, ನೀನು ಮಾಡಿದ್ದಕ್ಕೆ ನಾನೇನದೇ ಬಹಳ ಸಂತುಷ್ಟನಾಗೇನಪ್ಪ ಅಂತ ಕೇಳಿದಾಗ, ನೀನು ವರವನ್ನ ಬೇಡು. ನಿನಗೇನು ಬೇಕಲ್ಲ ವರ, ಆ ವರವನ್ನ ನಾನು ಕೊಡುತ್ತೇನೆ. ನಾನು ಹೇಳಿದಂತೆ ಯಾವ ರೀತಿಯಾಗಿ ನಾ ಹೇಳೇನಲ್ಲ, ಬೇರೆ ಬೇರೆ ರೀತಿಯಿಂದ ಏನೇನು ಹೇಳಿದ್ದ ಆ ವ್ಯವಸ್ಥೆಯನ್ನ ನೀ ಮಾಡಿ ಅಂದಾಗ, ನೀನು ಏನ್ ಬೇಕಲ್ಲಪ್ಪ ಕೇಳು, ನಾ ಕೊಡುತ್ತೇನಂತಾನ. ಆಗ ಮಹಾತ್ಮ ಶಂಭುವಿನ ಸುಂದರ ರೂಪವನ್ನ ನೋಡಿ ಆನಂದಿತರಾದ ಗೌತಮರಂತರ ಭಕ್ತಿ ಭಾವದಿಂದ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಏನಂತಾರ, ಅವನ ಸ್ತುತಿಸಿ ದೀರ್ಘವಾಗಿ ಸ್ತುತಿ ಮಾಡಿ ನಮಸ್ಕಾರ ಮಾಡಿ 2 ಕೈಗಳನ್ನ ಜೋಡಿಸಿ ಅವನ ಮುಂದೆ ನಿಂತು, ದೇವಾ ನನ್ನನ್ನ ನಿಷ್ಪಾಪನನ್ನಾಗಿ ಮಾಡು. ನನ್ನಲ್ಲಿ ಯಾವ ಪಾಪ ಇದ್ದರು, ಯಾವ ದೋಷಗಳಿದ್ದರು, ಆ ದೋಷಗಳು ಇರಲಾರದಂತೆ ನೀ ಮಾಡಿದ್ದಾದ್ರ ಇದುವೇ ನನಗೆ ವರ ಅಂತೇಳಿ ಗೌತಮರು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾರೆ. ಅವಾಗ ಭಗವಾನ್ ಶಿವಂತನ ಮುನಿಯೇ, ನೀನು ಧನ್ಯನಾಗಿರುವೆ. ನೀನು ಎಂದೆಂದು ಪಾಪ ಮಾಡುವಂತ ಮನುಷ್ಯ ಅಲ್ಲ. ಯಾವುದೋ ಪ್ರಾರಬ್ಧ ಕರ್ಮದಿಂದ ಇಷ್ಟೆಲ್ಲ ಆಗ್ಯಾತಂದ್ರೂ ಕೂಡ ನೀನು ಧನ್ಯನಾಗಿರುವೆ, ಕೃತಕೃತ್ಯನಾಗಿರುವೆ. ನೀ ಹಂಗದೆ ಸದಾ ನಿಷ್ಪಾತನಾಗಿರುವೆ. ಯಾವ ದೋಷ ಯಾವ ಪಾಪ ಯಾವ ನಿನ್ನಲ್ಲಿ ಇಲ್ಲ. ಆ ದುಷ್ಟರು ನಿನ್ನನ್ನು ವಂಚಿಸಿದರಲ್ಲ, ಜಗತ್ತಿನ ಜನ ನಿನ್ನ ದರ್ಶನದಿಂದ ಪಾಪರಹಿತರಾಗ್ತಾರ. ನಿನಗೇನು ಕಷ್ಟ ಕೊಟ್ಟಾರಲ್ಲ, ನಿನ್ನ ಕಂಡ ತಕ್ಷಣವೇ ಅವರ ಪಾಪ ದೋಷಗಳು ಕೂಡ ನಾಶಕ್ಕಂತನ ಆ ಪರಮಾತ್ಮ ಯಾರಿಗೆ, ಗೌತಮ ಮಹರ್ಷಿಗಳಿಗೆ ಸದಾ ನನ್ನ ಭಕ್ತಿಯಲ್ಲಿ ತತ್ಪರನಾಗಿರುವ ನೀನು ಪಾಪಿ ಹೇಗಾಗಬಲ್ಲೆ? ನೀನು ನನ್ನ ಚಿಂತನದಲ್ಲಿ, ನನ್ನ ಧ್ಯಾನದಲ್ಲಿ, ನನ್ನ ಭಜನೆಯಲ್ಲಿ ಸದಾ ಇರ್ತಿ ಅಂದಾಗ ನೀ ಹೆಂಗ ಪಾಪಿ ಅಕ್ಕಿಪ? ಅನಾಚಾರ ಮಾಡಿದ ದುರಾತ್ಮರೇ ಪಾಪಿಗಳು. ನಿನ್ನ ಮೇಲೆ ಮಾಡಲಾರದ ಪಾಪ ಕೃತ್ಯವನ್ನ ಮಾಡಿ ಹೊರಸಲಾರದ ಕೆಟ್ಟ ಕೃತಿಗಳನ್ನ ಹೊರಿಸಿ ಹಿಂಗೆಲ್ಲ ಮಾಡ್ಯಾರಲ್ಲ ದುರಾಚಾರಿಗಳು, ಕೊಲೆಗಡಕರಾಗ್ಯಾರಲ್ಲ, ಅವರ ದರ್ಶನದಿಂದ ಇತರ ಜನರು ಪಾಪಿಷ್ಠರಾಗ್ಯಾರಲ್ಲ, ಅವರೆಲ್ಲರೂ ಕೃತಜ್ಞರಂತ. ನೀನು ಮಾಡಿದ ಉಪಕಾರವನ್ನ ಸ್ಮರಿಸಲಾರದ, ನಿನಗೆ ಇಂಥ ಕಷ್ಟ ಕೊಟ್ಟಾರಂದಾಗ ಅಂತ ದುಷ್ಟರೇನದರವರು, ಅವರ ಉದ್ಧಾರ ಎಂದೆಂದು ಆಗುವುದಿಲ್ಲ. ಒಬ್ಬ ಭಕ್ತನಿಗೆ, ನಿಜವಾದ ಶರಣನಿಗೆ ಯಾರಾದರೂ ಕೂಡ ದುಃಖವನ್ನಾಗಲಿ ತಾಪವನ್ನಾಗಲಿ ಕೊಟ್ರಂದ್ರ ಎಂದೆಂದು ಉದ್ಧಾರ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಪಾಪಾಚಾರದಲ್ಲಿ, ಪಾಪ ಆಚರಣೆಯಲ್ಲಿ ಸದಾ ಅವರ ಮನಸ್ಸು ಹರಿತಾ ಇರ್ತದಲ್ಲ, ಭಗವಂತನ ಕಡೆಗೆ ಅವರ ಮನಸ್ಸು ಎಂದೆಂದು ಹರಿದಿಲ್ಲ. ಆವಾಗ ಮಹಾದೇವನ ಮಾತನ್ನ ಕೇಳಿ ಮಹರ್ಷಿ ಗೌತಮರು ಅಂತಾರ, ಮನಸ್ಸಿನಲ್ಲಿ ವಿಸ್ಮಿತರಾಗ್ತಾರೆ. ಸಾಕ್ಷಾತ್ ಪರಮಾತ್ಮ ಹಿಂಗ್ ಹೇಳ್ತಾನಂದಾಗ ಆಶ್ಚರ್ಯಚಕಿತರಾಗಿ ಭಕ್ತಿಯಿಂದ ಶಿವನಿಗೆ ನಮಸ್ಕರಿಸಿ ಕೈ ಜೋಡಿಸಿ ಬೇಡ್ಕೊಳ್ತಾರೆ. ಗೌತಮರು ಹೇಳ್ತಾರ, ಮಹೇಶ್ವರನೇ, ಋಷಿಗಳಾದರೂ ನನಗೆ ದೊಡ್ಡ ಉಪಕಾರ ಮಾಡ್ಯಾರ.
ಅವರು ಹೀಗೆ ವರ್ತಿಸದಿದ್ದರೆ ನನಗೆ ನಿನ್ನ ದರ್ಶನ ಹೇಗಾಕಿತ್ತಪ್ಪ? ದುಷ್ಟರಿದ್ದಾಗನ ಭಗವಂತ ನನ್ನ ಕಾಣಕ್ಕಾಗದಂತಾರ. ನನ್ನನ್ನು ಈ ತೆರನಾಗಿ ಅವರು ಕಾಣಲಿಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆ, ನಿನ್ನ ಸ್ಮರಣೆ ನನಗೆ ಮಾಡಕ್ಕಾಕಿತ್ತೇನೆ ಪರಮಾತ್ಮ. ನನ್ನನ್ನು ಈ ತೆರನಾಗಿ ಅವರು ಕಾಡಿದ್ದಕ್ಕಾಗಿ ನಿನ್ನ ದರ್ಶನ ನನಗೆ ಸಾಕ್ಷಾತ್ಕಾರ ಆತಲ್ಲ. ಅವರು ಇರ್ಲಿಲ್ಲ ಅಂದ್ರ, ಅವರು ಕಾಣ್ಲಿಲ್ಲ ಅಂದ್ರ ನಿನ್ನ ದರ್ಶನ ನನಗೆ ಹೆಂಗ ಅಕ್ಕಿತ್ತದು? ಅವಾಗ ಮಹರ್ಷಿಗಳಂತಾರ, ಧನ್ಯರು ನನಗಾಗಿ ಪರಮ ಕಲ್ಯಾಣಕಾರಿ ಕಾರ್ಯವನ್ನೇ ಮಾಡ್ಯಾರಲ್ಲ ಅವರು. ಈ ದುರಾಚಾರದಿಂದಲೇ ನನ್ನ ಮಹಾ ಸ್ವಾರ್ಥವು ಸಿದ್ಧಿಸಿತ್ತಂತ. ಇವರು ಈ ತೆರನಾಗಿ ಮಾಡಿದ್ದಕ್ಕಾಗಿ ನಂದೇನಾತು? ನನ್ನ ಸ್ವಾರ್ಥ ಸಿದ್ಧಾತಂತ. ಗೌತಮರ ಮಾತನ್ನ ಕೇಳಿ ಪರಮಾತ್ಮಂತನ ಅತ್ಯಂತ ಪ್ರಸನ್ನನಾಗಿ ಗೌತಮರ ಕಡೆಗೆ ಕೃಪಾ ದೃಷ್ಟಿಯನ್ನ ಬೀರಿ ಆ ಶಿವ ಹೇಳ್ತಾನ, ಏನಂತಾನ? ವಿಪ್ರವರ್ಯನೇ, ನೀನು ಧನ್ಯನಾಗಿರುವೆ. ವಿಪ್ರ ಅಂದ್ರ ಬ್ರಾಹ್ಮಣ. ಏ ಬ್ರಾಹ್ಮಣ ಶ್ರೇಷ್ಠನೇ, ನಿನ್ನ ಜೀವನದೊಳಗೆ ನೀ ಹೆಂಗಯ್ಯ ಅಂದ್ರ ಶ್ರೇಷ್ಠನಾಗಿರುವೆ, ಧನ್ಯನಾಗಿರುವೆ. ಎಲ್ಲ ಋಷಿಗಳಲ್ಲಿ ಶ್ರೇಷ್ಠತರನಾಗಿರುವೆ ನೀನು. ಋಷಿಗಳಲ್ಲಿ ಕೂಡ, ಸಪ್ತ ಋಷಿಗಳಲ್ಲಿ ಕೂಡ ನೀ ಶ್ರೇಷ್ಠ ಆಗಿಯಲ್ಲ. ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗೇನಂತ ಪರಮಾತ್ಮ ಗೌತಮ ಋಷಿಗೆ ಹೇಳ್ತಾರೆ. ನೀನು ನನ್ನಿಂದ ವರವನ್ನು ಪಡೆ. ನಿನಗೇನು ಬೇಕಲ್ಲೀಗ? ನಿನ್ನ ಜೀವನಕ್ಕ, ನಿನ್ನ ಭಕ್ತರಿಗೋಸ್ಕರವಾಗಿ ನಿನ್ನನ್ನು ನಂಬಿ ಬಂದಿರುವ ಅಂತ ಜನರಿಗೆ ಏನ್ ಬೇಕಲ್ಲ, ನೀ ನನ್ನ ಕೇಳು, ನಾ ಕೊಡುತ್ತೇನಂತೇಳಿ ಪರಮಾತ್ಮ ಹೇಳ್ತಾನೆ. ಗೌತಮರಂತಾರ, ಸ್ವಾಮಿ ನೀನು ಹೇಳುವುದು ನಿಜವೇ? ನೀ ಏನ್ ಹೇಳಕತ್ತೀಯಲ್ಲ ಇದು ನಿಜವೇ? ಆದರೂ 5 ಜನರು ಹೇಳಿದುದು ಮಾಡುವುದು ವ್ಯರ್ಥವಾಗಲಾರದಲ್ಲ. ಅದಕ್ಕ ಆದತ್ತಾಗೋತು. ದೇವೇಶನೇ, ನೀನು ಪ್ರಸನ್ನನಾಗಿದ್ದರೆ ನನಗೆ ಗಂಗೆಯನ್ನ ಕರುಣಿಸು. ನನ್ನ ಭಕ್ತಿಗೆ ನೆನೆ ಮೆಚ್ಚಿ ಅಂತೆಂದಾಗ ನಾನು ಮಾಡಿದ ಕಾರ್ಯಕ್ಕೆ ನೀನು ನಂಬಿಕೆಯನ್ನಿಟ್ಟಿದ್ದಾದರೆ ನನಗೆ ನೀನು ವರವನ್ನ ಕೊಡುದಾದ್ರೆ ಏನ್ ಮಾಡು? ಗಂಗಾ ಮಾತೆಯನ್ನ ನನಗೆ ಕರುಣಿಸು. ಎಲ್ಲಿರ್ತಾಳಕ್ಕೆ? ಗಂಗಾ ಸದಾ ಹರಿತಾ ಇರಬೇಕಾಕಿ. ನಿನ್ನ ಜಡೆಯಲ್ಲಿ ಸದಾ ಇರ್ತಾಳಲ್ಲ ಆಕಿ. ಇಲ್ಲಿ ಕೂಡ ಈ ಭೂಲೋಕದಲ್ಲಿ, ಮರ್ತ್ಯ ಲೋಕದಲ್ಲಿ ಸದಾ ಗಂಗಾ ಮಾತೆ ಹರಿತಾ ಇರಲಿ. ಅದಕ್ಕ ಅದನ್ನ ಕರುಣಿಸು. ಲೋಕಕ್ಕೆ ಮಹೋಪಕಾರ ಮಾಡು. ನಿನಗೆ ನನ್ನ ನಮೋ ನಮಃ ಅಂತ ಗೌತಮ ಋಷಿಗಳು ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಾರ. ಹೀಗೆ ಹೇಳಿ ಗೌತಮರಂತಾರ, ದೇವೇಶ್ವರ ಭಗವಾನ್ ಶಿವ ಚರಣಾರ್ವಿಂದಗಳನ್ನ ಹಿಡ್ಕೊಂಡು ಲೋಕಹಿತದ ಕಾಮನೆಯಿಂದ ಅವನಿಗೆ ನಮಸ್ಕಾರ ಮಾಡಿದ. ಆಗ ಶಂಕರ ಏನ್ ಮಾಡ್ತಾನ? ಪೃಥ್ವಿ ಮತ್ತು ಸ್ವರ್ಗದ ಸಾರಭೂತ ಜಲವನ್ನ ತೆಗೆದು ಆ ಭೂಮಿಯೊಳಗ ಗಂಗಾ ಮಾತೆಯನ್ನ ಆಗುವ ಹಾಗೆ ಅದನ್ನ ಅವನ ಮೊದಲೇ ಏನ್ ಮಾಡಿದ? ತೆಗೆದಿರಿಸಿದ್ದನ್ನ ಮತ್ತೆ ವಿವಾಹ ಕಾಲದಲ್ಲಿ ಬ್ರಹ್ಮ ದೇವರು ಕೊಟ್ಟಿರುವ ಜಲದಲ್ಲಿ ಸ್ವಲ್ಪ ಶೇಷ ಉಳಿದಿತ್ತಂತೆ. ಅದೆಲ್ಲವನ್ನ ಭಕ್ತ ವತ್ಸಲ ಶಂಭು ಗೌತಮರಿಗೆ ಕೊಟ್ಟು ಬಿಟ್ಟಂತೆ. ಯಾರಿಗೆ? ಗೌತಮ ಋಷಿಗಳಿಗೆ. ಯಾಕ? ಅವನನ್ನ ಕೂಡಿ ಪ್ರಾರ್ಥನೆ ಮಾಡ್ಯಾರ, ಅವನ ಚಿಂತನೆ ಮಾಡ್ಯಾನ. ತಾನು ಇಂತ ಪರಮಾತ್ಮ ಒಲಿದಾಗ ಅವೇನದ ಅಂದ್ರ ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ಶಂಕರ ಏನೆಲ್ಲ ಕೊಟ್ಟಾನವ, ಕೊಡುವ ಸಾಮರ್ಥ್ಯ ಅವನಲ್ಲಿದೆ. ನಾವು ಅವನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅವನನ್ನ ಜಪಿಸಿದಾಗ, ಅವನನ್ನ ಕುರಿತು ತಪಸ್ಸು ಮಾಡಿದಾಗ ಏನೆಲ್ಲ ಕೊಡುವ ಶಕ್ತಿ ಸಾಮರ್ಥ್ಯ ಆ ಪರಮಾತ್ಮನಲ್ಲಿದೆ. ಗೌತಮರಿಗೆ ಕೊಟ್ಟಲ್ಲ, ಆಗ ಗಂಗೆ ಜಲ ಪರಮ ಸುಂದರ ಸ್ತ್ರೀ ರೂಪವನ್ನ ಧರಿಸಿ ಅಲ್ಲಿ ನಿಂತಳಂತೆ. ಯಾರೆದುರಿಗೆ? ಗೌತಮ ಋಷಿ ಎದುರಿಗೆ ಗಂಗಾ ಮಾತೆ ಸುಂದರ ರೂಪವನ್ನ ಧರಿಸಿ ಆ ಗೌತಮರ ಎದುರಿಗೆ
ನಿಂತ್ಕೊಂಡ್ತಾಳ. ಆಗ ಮುನಿವರ ಗೌತಮರ ಆಕೆಗೆ ವಂದಿಸಿ ಆ ಗಂಗಾ ಮಾತೆಯು ಕೂಡ ನಮಸ್ಕಾರ ಮಾಡ್ತಾರ. ಗೌತಮ ಋಷಿಗಳು ಗೌತಮರು ಹೇಳ್ತಾರ, ಗಂಗಾ ಮಾತೆ ನೀನು ಧನ್ಯಳಾಗಿರುವೆ. ನಿನ್ನಂತ ಧನ್ಯಳು ಈ ಜಗತ್ತಿನೊಳಗೆ ಯಾರ್ಯಾರು ಇಲ್ಲ. ನೀನು ಧನ್ಯಳು, ಕೃತಕೃತ್ಯಳಾಗಿರುವೆ. ನೀನೇನ್ ಮಾಡು, ಈ ಸಂಪೂರ್ಣ ಭುವನಗಳನ್ನ ಪವಿತ್ರಗೊಳಿಸಿರುವೆ. ನೀನು ಯಾರಾದರೂ ಕೂಡ ಪಾಪಾಚರಣೆ ಮಾಡಿದ್ದರೂ ಕೂಡ ಅವರ ಪಾಪ ಶಾಪ ತಾಪ ಎಲ್ಲವನ್ನ ಕಳೆದು ನೀನು ಕೃತಕೃತ್ಯಳಾಗಿರುವೆಯಲ್ಲ ಅಂತ ಗಂಗಾ ಮಾತೆಗೆ ಇವರು ಗೌತಮರು ಹೇಳ್ತಾರೆ. ಅವಾಗ ಅದಕ್ಕಾಗಿ ನರಕಕ್ಕೆ ಬೀಳುತ್ತಿರುವ ಗೌತಮನಾದ ನನ್ನನ್ನ ನಿಶ್ಚಯವಾಗಿ ಪವಿತ್ರನನ್ನಾಗಿಸು ತಾಯಿ. ನಾನೇನು ಮಾಡಿದೆ? ಗೋಹತ್ಯವನ್ನ ಮಾಡಿ ನರಕದಲ್ಲಿ ಬಿದ್ದು ಒದ್ದಾಡತಕ್ಕಂಥ ಈ ಜೀವಿಯನ್ನ ನಿನ್ನ ದರ್ಶನದಿಂದ ನಿನ್ನ ನೀರಿನೊಳಗ ನಾ ಮಿಂದಾಗ ನನ್ನ ಪಾಪ ದೋಷಗಳು ಎಲ್ಲವೂ ಕೂಡ ಕಳೆದಾಗ ನೀನೇನ್ ಮಾಡಿದೆ? ನನ್ನನ್ನ ಆ ನರಕ ಲೋಕದಿಂದ ಪವಿತ್ರವನ್ನಾಗಿ ಮಾಡಿರಿವೆಲ್ಲ ತಾಯಿ ನೀನು. ಗೌತಮರು ಗಂಗಾ ಮಾತೆಗೆ ಬೇಡಿಕೊಳ್ತಾರೆ. ಶಿವ ಗಂಗೆಗೆ ಹೇಳ್ತಾನೆ, ದೇವಿ ನೀನು ಮುನಿಯನ್ನ ಪವಿತ್ರಗೊಳಿಸಿ ಗೌತಮರನ್ನ ನೀನೇನ್ ಮಾಡು, ಅವನನ್ನ ಪರಿಶುದ್ಧವಾಗಿ ಮಾಡು. ಪರಮಾತ್ಮನ ಹೇಳಕತ್ತಾನೆ, ಕೂಡಲೇ ಮರಳಿ ಹೋಗದೆ ವೈವಸ್ವತ ಮನುವಿನ 28ನೇ ಯುಗದ ಕಲಿಯುಗದವರೆಗೆ ಇಲ್ಲೇ ಇರು ಅಂತ ಹೇಳಿದಂತ ಪರಮಾತ್ಮ ಯಾರಿಗೆ? ಗಂಗಾ ಮಾತೆಗೆ. ಗಂಗೆ ಹೇಳ್ತಾಳ, ಮಹೇಶ್ವರನೇ ನನ್ನ ಮಹಾತ್ಮೆ ಎಲ್ಲ ನದಿಗಳಿಗಿಂತ ಹೆಚ್ಚಾಗಿದ್ದರೆ ಮತ್ತ ಅಂಬಿಕೆ ಹಾಗೂ ಗಣನಾಥರೊಂದಿಗೆ ನೀನು ಇಲ್ಲೇ ಇರುವೆಯಾದರೆ ನಾನು ಈ ಧರಣಿಯಲ್ಲಿ ಇರ್ತೇನೆ ಅಂದವ. ಯಾರು? ಗಂಗಾ ಮಾತೆ. ಪರಮಾತ್ಮ ಕೇಳಿದಾಗ, ಗೌತಮರು ಕೇಳಿದಾಗ ನೀ ಇಲ್ಲೇ ಇರು ಅಂತೇಳಿ ಅಂದಾಗ ಅವಾಗಂತಾರ, ಹೇ ಮಹೇಶ್ವರನೇ ನೀನು ಕೂಡ ಎಲ್ಲೇ ಸ್ವರ್ಗ ಲೋಕದಾಗಿರಂಗಿಲ್ಲ, ಈ ಮರ್ತ್ಯ ಲೋಕದಲ್ಲೇ ಇರಬೇಕು. ಗಣೇಶನು ಇಲ್ಲೇ ಇರಬೇಕು, ನಾನು ಕೂಡ ಇಲ್ಲೇ ಇರ್ತೇನೆ ಅಂದಾಗ ಈ ಧರಣಿಯಲ್ಲಿ ನಾ ಇರ್ತೇನೆ. ಆ ಗಂಗಾ ಮಾತೆಯ ಮಾತನ್ನ ಕೇಳಿ ಭಗವಾನ್ ಶಿವಂತನ, ಗಂಗೆ ನೀನು ಧನ್ಯಳು. ಹೆಂಗದೆ? ಧನ್ಯಳದೆ ನೀನು, ಪರಿಶುದ್ಧಳದೆ ನೀನು. ನನ್ನ ಮಾತನ್ನ ಕೇಳು, ನಾನು ನಿನ್ನಿಂದ ಬೇರೆಯಾಗಿಲ್ಲ. ನೀ ಏನ್ ತಿಳ್ಕೊಂಡಿ? ನಾನು ಬೇರೆ ನೀನು ಬೇರೆ ಅಂತ ನೀ ತಿಳ್ಕೊಂಡಿ ಅಲ್ಲ. ನಿನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ. ಇದನ್ನ ನೀನು ಚೆನ್ನಾಗಿ ತಿಳ್ಕೊ. ಯಾರಾದರೂ ನಾನು ನೀನು ಹೇಳಿದಂತೆ ಇಲ್ಲೇ ಸ್ಥಿತನಾಗಿರುವೆ ನಾನು, ನೀನು ಸ್ಥಿತನಾಗು. ಪರಮೇಶ್ವರ ಶಿವನ ಮಾತನ್ನ ಕೇಳಿ ಗಂಗೆ ಅಂತಾಳ, ಮನಸ್ಸಿನಲ್ಲಿ ಪ್ರಸನ್ನವಾಗಿ ಅವನನ್ನ ಬಹಳವಾಗಿ ಪ್ರಶಂಸನೆ ಮಾಡಿ, ಆಗಲೇ ದೇವತೆಗಳು ಪ್ರಾಚೀನ ಋಷಿಗಳು ಕೂಡ ಅನೇಕ ಉತ್ತಮ ತೀರ್ಥಗಳು ನಾನಾ ವಿಧವಾದ ಕ್ಷೇತ್ರಗಳು ಅಲ್ಲಿಗೆ ಬಂದು ತಲುಪಿದುವಂತೆ. ಎಲ್ಲೇ ಬ್ರಹ್ಮಗಿರಿಯನ್ನ ಬಿಟ್ಟು 12 ಮೈಲು ದೂರ ಹೋಗಿ ಅಲ್ಲಿ ಹೋಗಿ ತಪಸ್ಸನ್ನ ಮಾಡಿ ಒಂದು ಕುಟೀರವನ್ನ ಮಾಡಿದಾಗ ಎಲ್ಲ ದೇವಾನು ದೇವತೆಗಳು ಬ್ರಹ್ಮಗಿರಿಯಂತವು ಕೂಡ ಅಲ್ಲೇ ಬಂದು ನಿಲ್ಲಿಸಿದು ಬಂತು. ಎಲ್ಲೇ ಈ ಗೌತಮರು ಬ್ರಹ್ಮಗಿರಿಯನ್ನ ಬಿಟ್ಟು ಒಂದು ಗಾವು ಉದ್ದ ದೂರ ಹೋಗಿ ಇವರ ದುಷ್ಟರ ಕಾಟವನ್ನ ತಾಳಲಾರದೆ ಹೋಗಿ ಒಂದು ಆಶ್ರಮವನ್ನ ಮಾಡಿದ್ರಲ್ಲ, ಎಲ್ಲ ದೇವತೆಗಳು ಕ್ಷೇತ್ರಗಳು ನದಿಗಳು ತೀರ್ಥಗಳು ಎಲ್ಲವೂ ಅಲ್ಲಿ ಬಂದುವಂತ ಜಯ ಜಯಕಾರ ಮಾಡ್ತಾ ಗೌತಮರ ಗಂಗೆಯ ಗಿರಿಶಾಯಿ ಶಿವನ ಪೂಜೆ ಮಾಡಿದ್ರಂತ. ಶಿವ ಇಲ್ಲೇ ಅದಾನ, ಎಲ್ಲಿ ಗೌತಮರದನ, ಎಲ್ಲಿ ಗಂಗಾದಳ, ಎಲ್ಲಿ ಗಣೇಶ ಅದಾನ. ಅದನ್ನ ಏನ್ ಮಾಡಿದ್ರು? ನಾನಾ ತರ ಪೂಜೆ ಮಾಡಿ ಸಂತೋಷದಿಂದ ಎಲ್ಲರನ್ನ ಸ್ತುತಿ ಮಾಡಿ
ಪ್ರಸನ್ನರಾದ ಗಂಗಾ ಮಾತೆ ಮತ್ತು ಗಿರೀಶ ಹೇಳ್ತಾನ, ಹೇ ಶ್ರೇಷ್ಠ ದೇವತೆಗಳಿರ ವರವನ್ನ ಕೇಳ್ರಿ. ನಿಮಗೇನು ವರ ಬೇಕು? ಅಲ್ಲಿಂದ ಬಂದಿರಿ ಅಲ್ಲ, ದೇವಲೋಕದಿಂದ ಬಂದಿರಿ, ಬೇರೆ ಬೇರೆ ಲೋಕದಿಂದ ಬಂದಿರಿ, ಯಾವ ಲೋಕದಿಂದ ಬಂದಿರಲ್ಲ, ನಿಮಗೇನ್ ಇಷ್ಟ ಐತಲ್ಲ ಅದನ್ನ ಕೇಳ್ರಿ ಅಂತಂದಂತ ದೇವತೆ ಹೇಳಿದ್ರಂತ, ಹೇ ದೇವೇಶ್ವರನೇ, ನದಿಗಳಲ್ಲಿ ಶ್ರೇಷ್ಠ ಗಂಗೆ, ನೀವು ಪ್ರಸನ್ನರಾಗಿದ್ದರೆ ನಮ್ಮ ಮನುಷ್ಯರ ಪ್ರಿಯವನ್ನ ಮಾಡೋದಕ್ಕಾಗಿ ನೀವುಗಳು ದಯಮಾಡಿ ಇಲ್ಲೇ ವಾಸಿಸಿರಿ ಅಂದ್ರಂತವ್ರು. ಯಾಕೆ ಇಂಥವ್ರು ಕೂಡ ಸುದ್ದಿ ಆಗ್ಬೇಕಲ್ಲ, ನೀವಿರಲಾರದೆ ಎಂದೆಂದು ಇವರು ಸುದ್ದಿ ಆಗುದಿಲ್ಲ. ಅದಕ್ಕಾಗಿ ಬ್ರಹ್ಮಗಿರಿಯಿಂದ ಬಿಟ್ಟು ಬಂದಾಗ ಎಲ್ಲರೂ ಇಲ್ಲೇ ಅದಾರಂದಾಗ ನೀವು ಕೂಡ ಇಲ್ಲೇ ಇರಬೇಕಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಗಂಗಾ ಮಾತೆ ಹೇಳ್ತಾಳ, ಹೇ ದೇವತೆಗಳ, ಹಾಗಿರುವಾಗ ಎಲ್ಲರ ಪ್ರಿಯವನ್ನ ಮಾಡಲಿಕ್ಕೆ ನೀವು ಕೂಡ ಇಲ್ಲೇ ಯಾಕೆ ಬಂದಿರಬಾರ್ದು? ನಾವೆಲ್ಲಿರ್ತೇವಲ್ಲ ಅಲ್ಲಿ ಯಾಕೆ ನೀವು ಬಂದಿರಬಾರ್ದು ಅಂತ ಗಂಗಾ ಮಾತೆ ಕೇಳ್ತಾರ. ಅವಾಗ ನಾನಾದರೂ ಕೂಡ ಗೌತಮರ ಪಾಪವನ್ನ ತೊಳೆದು ಬಂದ ಹಾಗೆ ಮರಳಿ ಹೋಗುವೆ. ಯಾಕಂದ್ರೆ ಈ ಗೌತಮರ ಪಾಪ ಗೋಹತ್ಯ ಪಾಪವನ್ನ ನಾನು ದೇವಲೋಕದಿಂದ ಇಲ್ಲಿಯವರೆಗೆ ಬಂದು ಅವರು ಮಾಡಿರುವ ಗೋಹತ್ಯದ ಪಾಪವನ್ನ ಕಳೆದು ನಾನು ಮರಳಿ ಹೊಕ್ಕೇನಂತೇಳಿ ಗಂಗಾ ಮಾತೆ ಹೇಳ್ತಾರ. ನೋಡೋ, ನಿಮ್ಮ ಸಮಾಜದೊಳಗ ಇಲ್ಲಿ ನನ್ನ ವಿಶೇಷತೆ ಹೇಗೆ ತಿಳಿಯಲಾದೀತು? ಗಂಗಾ ಮಾತೆ ಅಂತಾಳ, ನಾ ಹೆಂಗದೇನೆ ಏನದೇನೆ ಅನ್ನೋದು ಹೆಂಗರ ತಿಳಿಯಾಕತ್ತದು? ಭಗವಂತನ ಹೆಂಗದನನ್ನೋ ತಿಳಿತೈತಿ, ಗೌತಮರು ಋಷಿಗಳು ಹೆಂಗದರನ್ನೋ ತಿಳಿತೈತಿ. ಅವಾಗ ನಾನು ಅವಶ್ಯವಾಗಿ ಇಲ್ಲೇ ಇರ್ತೇನಂತ ಗಂಗಾ ಮಾತೆ ಅವರಿಗೆ ಮಾತನ್ನ ಕೊಡ್ತಾಳ. ಇದರಲ್ಲಿ ಯಾವ ಸಂಶಯ ಇಲ್ಲ. ಅದಕ್ಕೆ ನಾವು ಹೆಂಗಿರಬೇಕು? ನಮ್ಮ ಮನಸ್ಸು ಶುದ್ಧ ಭಾವದಿಂದ ಎಷ್ಟೇ ಕಷ್ಟ, ಯಾರೇ ಕಷ್ಟ ಕೊಟ್ಟರೂ ಕೂಡ ಅವರಿಗೆ ಎದುರುತ್ತರವನ್ನ ಕೊಡಲಾರದ ಶಾಂತ ರೀತಿಯಿಂದ, ಕಲ್ಲಿನಿಂದ ಹೊಡೆದರು, ಬಡಗಿಯಿಂದ ಬಡಿದರು, ಕಾಲಿನಿಂದ ಒತ್ತರು, ಬಾಯಿಯಿಂದ ಬೈದರು, ಇದರುತ್ತರ ಕೊಡಲಾರದೆ, ಬಡಿಸಿಕೊಂಡು ಹಳ್ಳಿ ಬಡಿಯಲಾರದೆ ನಾವು ಜೀವನವನ್ನ ಮಾಡಿದೀವಿ ಅಂದ್ರ ಈ ಶಿವನ ಸಾಕ್ಷಾತ್ಕಾರ ಈ ಕಿಲ್ಲಾ ಹೊಸಕೋಟಿ ಇಲ್ಲೇ ನೆಲೆಸ್ತಾನಂತ. ಯಾರೋ ಪರಮಾತ್ಮ ಇಲ್ಲೇ ನೆಲೆಯಾಗಿ ನಿಲ್ತಾನಂತ. ಎಲ್ಲೇ? ಸ್ವರ್ಗ ಲೋಕದೊಳಗ ಅಲ್ಲ, ಇಲ್ಲೇ ಕಿಲ್ಲಾ ಹೊಸಕೋಟಿ ಒಳಗ. ಹಂಗಾಗ್ಬೇಕಂತ. ಹಂಗ ಗೌತಮರು ಬೇರೆಯವರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅವರಿಗೆ ಕಷ್ಟವನ್ನ ಕೊಡಲಾರದ ಹೆಂಗ ಜೀವನ ಮಾಡಿದ್ರಲ್ಲ. ಪಾಪವನ್ನ ತೊಳೆಯಲಿಕ್ಕೆ ಗಂಗಾ ಮಾತೆ ದೇವಲೋಕದಿಂದ ಇಲ್ಲಿ ಬಂದಾಳಂದ್ರ ಹೆಂಗಿರ್ಬೇಕು ಅವ್ರು? ಅದಕ್ಕ ನದಿಗಳಲ್ಲಿ ಶ್ರೇಷ್ಠ ಗಂಗೆ, ಎಲ್ಲರ ಪರಮ ಸುಹೃತ್ ಬ್ರಹ್ಮ ಬೃಹಸ್ಪತಿಯ ಸಿಂಹ ರಾಶಿಯಲ್ಲಿ ಸ್ಥಿತನಾಗದಲ್ಲ ನಾವೆಲ್ಲರೂ ಇಲ್ಲಿಗೆ ಬಂತೇವಲ್ಲ, ಇದರಲ್ಲಿ ಸಂಶಯ ಇಲ್ಲ. 11 ವರ್ಷಗಳವರೆಗೆ ಜನರ ಪಾಪಗಳು ಇಲ್ಲಿ ತೊಳೆಯಲ್ಪಟ್ಟವನು. 11 ವರ್ಷ ಪರ್ಯಂತರವಾಗಿ ಮಾಡಿದ ಪಾಪ ಒಂದು ಸಲ ಗಂಗಾ ಬಂದು ತೊಳೆದಳಂತ. ಹಂಗ ನಮ್ಮ ಪಾಪ ಕೂಡ ತೊಳಿಬೇಕಂತ. ಅದಕ್ಕ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೇ ಮಾಡು, ಹರ ನಡಿಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧನಾಗು. ನೀ ನೀತಿವಂತನಾಗಿ ಭಕ್ತಿವಂತನಾಗಿ ಪಾಪಾಚರಣೆಗಳನ್ನ ಬಿಟ್ಟು ಇದ್ದಾಗ ಆ ಸಾಕ್ಷಾತ್ ಪರಮಾತ್ಮ ಸ್ವರ್ಗ ಲೋಕದಲ್ಲದನಲ್ಲ, ಅವ ಇಲ್ಲೇ ಬರ್ತಾನಂತ. ದೇವಲೋಕದ ಗಂಗೆಯು ಕೂಡ ಏನ್ ಮಾಡ್ತಾಳ? ನಮ್ಮ ಪಾಪವನ್ನ ತೊಳೆಯಕ ಅಕ್ಕಿ ಇಲ್ಲಿ ಬರ್ತಾಳಂತ. ಅಂತ ಶ್ರದ್ಧೆ ನಮ್ದಿತ್ತಂದ್ರ ಅದಾಕದಂತ. ಅದಕ್ಕ ಮಲಿನವಾದಾಗ ಪಾಪ ರಾಶಿಯನ್ನ ತೊಳೆಯಲಿಕ್ಕೆ ಆದರದಿಂದ ನಿನ್ನ ಬಳಿಗೆ ಬರ್ತೇವಂತ ಗಂಗಾ ಮಾತೆ ಗೌತಮರಿಗೆ ಹೇಳಕತ್ತ. ಸರ್ವಥ ಇದೇನಿದೆ ಶ್ರೇಷ್ಠ ನದಿಯೇ, ಮಹಾದೇವಿಯೇ, ನೀನು ಭಗವಾನ್ ಶಂಕರ ಮತ್ತು ಸಮಸ್ತ ಜನರ ಅನುಗ್ರಹ ಮಾಡಲು
ನಮ್ಮ ಪ್ರಿಯವನ್ನ ಮಾಡಲು ಇಲ್ಲೇ ನೀನು ನಿವಾಸ ಮಾಡಬೇಕು. ನಮ್ಮನ್ನು ಉದ್ಧಾರ ಮಾಡುವಗೋಸ್ಕರವಾಗಿ, ನಮ್ಮನ್ನ ಪವಿತ್ರ ಮಾಡುವಗೋಸ್ಕರವಾಗಿ ಇದೇ ಸ್ಥಳದಲ್ಲಿ ನೀ ಇರಬೇಕಂತ ಬೇಡ್ತಾರೆ. ನಿನ್ನ ಜಲದಿಂದ ತ್ರಿಕಾಲ ಸ್ನಾನ, ಭಗವಾನ್ ಶಂಕರನ ದರ್ಶನ ಮಾಡಿ ನಾವೆಲ್ಲರೇನಗೆವೆ ಪಾಪ ಮಾಡ್ಯವಲ್ಲ, ಆ ಪಾಪದಿಂದ ತೊಳಕೊಂಡು ಶುದ್ಧರಾಕ್ಯವಂತರ ಆ ಎಲ್ಲ ಜನರು ನಿಮ್ಮ ಅಪ್ಪಣೆಯನ್ನ ಪಡೆದು ಸ್ಥಾನಗಳಿಗೆ ಮರತೇವೆ ಅಂತಂದಾಗ ಸೂತ ಪುರಾಣಿಕರೇ ಹೇಳ್ತಾರೆ. ಏನಂತಾರ? ದೇವತೆಗಳು ಮಹರ್ಷಿ ಗೌತಮರಿಗೆ ಪ್ರಾರ್ಥನೆ ಮಾಡಿದಾಗ ಭಗವಾನ್ ಶಂಕರ ನದಿಗಳಲ್ಲಿ ಶ್ರೇಷ್ಠಳಾದ ಗಂಗೆ ಅಲ್ಲೇ ಸ್ಥಿತರಾಗ್ತಾರ. ಗಂಗಾ ಮಾತೆನೂ ಕೂಡ ಅಲ್ಲೇ ಇರ್ತಾಳ, ಪರಮಾತ್ಮನು ಕೂಡ ಗೌತಮ ಋಷಿಗಳು ಎಲ್ಲಿದಾರಲ್ಲ ಅಲ್ಲೇ ಸ್ಥಿತವಾಗಿ ಉಳಿದ್ರಂತ. ಅವಾಗ ಗೌತಮಿ ಗೋದಾವರಿ ಹೆಸರಿನಿಂದ ವಿಖ್ಯಾತಳಾದಳು. ಯಾರು? ಗಂಗಾ ಮಾತೆ. ಗೌತಮ ಋಷಿ ಅವ ಪ್ರಾರ್ಥನೆ ಮಾಡಿದಾಗ ಆಕಿ ಗೌತಮಿ ಅಂತ, ಗೋದಾವರಿ ಅಂತ ಹೆಸರಿನಿಂದ ವಿಖ್ಯಾತ ಆದಳಂತ. ಭಗವಾನ್ ಶಿವ ಜ್ಯೋತಿರ್ಮಯ ಲಿಂಗ ತ್ರಯಂಬಕನಂತೇಳಿ ಪ್ರಸಿದ್ಧಾಂಗ. ತ್ರಯಂಬಕೇಶ್ವರ, ಗಂಗಾ ಮಾತೆ, ಗೋದಾವರಿ ಅವರಲ್ಲಿ ಸದಾ ಇರುವುದರಿಂದ ಆ ಲಿಂಗ ಏನಾತಂದ್ರ ಜ್ಯೋತಿರ್ಮಯ ಲಿಂಗ ತ್ರಯಂಬಕ ಅಂತ ಆ ಲಿಂಗಕ್ಕೆ ಹೆಸರು ಕೊಟ್ರಂತೆ. ಅಂದಿನಿಂದ ಬೃಹಸ್ಪತಿ ಸಿಂಹ ರಾಶಿಯಲ್ಲಿ ಸ್ಥಿತನಾದಾಗ ಎಲ್ಲ ತೀರ್ಥಗಳು, ಕ್ಷೇತ್ರಗಳು, ದೇವತೆಗಳು, ಪುಷ್ಕರವೇ ಆದಿ ಸರೋವರಗಳು ಕೂಡ, ಗಂಗಾ ನದಿಗಳು, ವಿಷ್ಣುವೇ ಆದಿ ದೇವತೆಗಳು ಕೂಡ ಅವಶ್ಯವಾಗಿ ಆ ಗೌತಮಿಯ ತೀರಕ್ಕೆ ಆಗಮಿಸಿ ಎಲ್ಲ ನದಿಗಳಾಗಲಿ ಸರೋವರಗಳಾಗಲಿ ಎಲ್ಲ ಕೂಡಿ ಆ ತೀರ್ಥ ಹಾಕದಂತಲ್ಲಿ ಅವರೆಲ್ಲರೂ ವಾಸ ಮಾಡಿದಾಗ ಗೌತಮಿಯ ತೀರದಲ್ಲಿ ಇರುವ ತನಕ ತಮ್ಮ ಸ್ಥಾನದೊಳಗ ಅವರು ಯಾವುದೇ ಫಲ ಇರುವುದಿಲ್ಲ. ಅವರು ತಮ್ಮ ಪ್ರದೇಶಕ್ಕೆ ಮರಳಿದಾಗ ಸೇವನೆಯ ಫಲ ದೊರೀತಿತಂತ. ಹಳ್ಳಲ್ಲಿ ಬಂದು ಪಾಪ ಕಳ್ಕೊಂಡು ತಾವು ಏನ್ ಪಡ್ಕೋಬೇಕಂತ ಪಡ್ಕೊಂಡು ಮರಳಿ ಅವರು ಊರ್ಗ್ ಹೋದಾಗ ಅದಾಗ್ತದಂತ. ಈ ತ್ರಯಂಬಕವೆಂಬ ಪ್ರಸಿದ್ಧ ಜ್ಯೋತಿರ್ಲಿಂಗ ಗೌತಮಿಯ ತಟದಲ್ಲಿ ಸ್ಥಿತವಾಗಿದ್ದುಕೊಂಡಿದೆ. ಯಾವುದು? ತ್ರಯಂಬಕೇಶ್ವರ. ದೊಡ್ಡ ದೊಡ್ಡ ಪಾತಕಗಳನ್ನ ನಾಶ ಮಾಡುವಂತ ಭಕ್ತಿ ಭಾವದಿಂದ ಈ ತ್ರಯಂಬಕ ಲಿಂಗನ ದರ್ಶನದಿಂದ, ಪೂಜೆಯಿಂದ, ಸ್ತುತಿಯಿಂದ ವಂದನೆಯನ್ನ ಯಾರು ಮಾಡ್ತಾರಲ್ಲ ಅವರ ಪಾಪಗಳು ಎಲ್ಲ ನಾಶಕ್ಕವಂತ. ಅಂತ ಭಗವಂತನನ್ನ ನಾವು ನಮ್ಮ ಜೀವನ ಪರ್ಯಂತರವಾಗಿ ಈ ಮನುಷ್ಯ ಜನ್ಮವನ್ನ ನಾವು ತಟ್ಟುಕೊಂಡು ಬಂದೇವಲ್ಲ, ಬಂದಾಗ ಏನ್ ಮಾಡ್ಬೇಕು ಅಂದ್ರ ಪರಮಾತ್ಮನ ಪೂಜೆ ಮಾಡ್ಬೇಕಂತ. ನಾವು ಪರಮಾತ್ಮನ ಪೂಜೆ ಮಾಡಿಲ್ಲ ಅಂದ್ರ ನಾವು ಬೇಡಿದ ಇಷ್ಟಾರ್ಥಗಳನ್ನ ನಾವು ಕೊಡುವುದಿಲ್ಲ. ನನ್ನ ಸ್ತುತಿ ಮಾಡಿಲ್ಲ, ನನ್ನ ಪೂಜೆ ಮಾಡಿಲ್ಲ, ಯಾಕೆ ನಾ ಅವ್ರಿಗೆ ಕೊಡಬೇಕಂತ ಸಿಟ್ಟಿಗೆ ಹೇಳ್ತಾನಂತ. ಸಿಟ್ಟಿಗೆ ಒಮ್ಮೆ ನೋಡಿ 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 ಒಮ್ಮೆ ಕ್ಷಾಮ ತನ್ನಂದ್ರ ನಾವೆಲ್ಲರೂ ಇಲ್ಲಿ ಶಿವಾಯಮನ ಶಿವಾಯನಮ್ಮ 12 ವರ್ಷ ಪರ್ಯಂತರವಾಗಿ ಯಾಕೆ ಮಾಡಿದ? ಸೊಕ್ಕು ಮುಳುವಗೋಸ್ಕರವಾಗಿ, ಅಹಂಕಾರ ಅಳಿಯೋಗೋಸ್ಕರವಾಗಿ 12 ವರ್ಷ ಮಡಿ ಹಾಕಿಲ್ಲ. ಏನಾದಿತ್ತು ನಮ್ ಗತಿ? ಇವರು ಮಾಡಿ ತಪಸ್ಸು ಮಾಡಿ ಎಲ್ಲರೂ ದಶದಿಕ್ಕುಗಳಿಗೆ ಹೋದಾಗ 6 ತಿಂಗಳ ಪರ್ಯಂತರವಾಗಿ ಮತ್ತ ಆ ವರುಣ ದೇವನನ್ನ ಕುರಿತು ತಪಸ್ಸು ಮಾಡಿದಾಗ ವರುಣ ದೇವ ನೋಡು ನಿನ್ನ ಕೈಯಾರಿಯಿಂದ ಹೊಂಡವನ್ನ ತೆಗೆ ಅಂದಾಗ ಅಲ್ಲೇ ಗಂಗಾ ಮಾತೆಯನ್ನ ನಾನು ಕೂಡ ಸ್ಥಿತವಾಗಿ ಇರ್ತೇನಂತೇಳಿ ವರುಣ ದೇವ ಹೇಳಿದ್ನಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ದುಃಖ ಆದರೂ ಕೂಡ ಅವ ಏನ್ ಮಾಡಿದ? ತನಗಾಗಿ ಮಾಡ್ಕೊಲಿಲ್ಲ. ಯಾರು? ಗೌತಮ ಋಷಿ. ಅನ್ಯರಿಗಾಗಿ, ಪರರ ಹಿತಕ್ಕಾಗಿ, ಪರರ ಉಪಕಾರಕ್ಕಾಗಿ ಇಷ್ಟೆಲ್ಲ ಮಾಡಿ ಇಂಥ ಪ್ರಸಿದ್ಧ ಸ್ಥಳವನ್ನ ಮಾಡಿದರಲ್ಲ. ಅದಕ್ಕ ಹೇ ಮುನೀಶ್ವರರೇ, ಪರಲೋಕದಲ್ಲಿ ಉತ್ತಮ ಮೋಕ್ಷವನ್ನ ಕರುಣಿಸುವುದು ಮುನೀಶ್ವರರೇ. ಈ ಪ್ರಕಾರವಾಗಿ ಹೇಳಿದಂತೆ ಎಲ್ಲವನ್ನ ನಾ ಹೇಳೇನೆ, ಇನ್ನೇನ್ ಹೇಳಬೇಕಂತ ಬಯಸ್ತೀರಿ ಅಂತ ಕೇಳ್ತಾರ.
ಸೂತ ಪುರಾಣಿಕರಿಗೆ ಶೌನಿಕರು ಹೇಳ್ತಾರ ನೋಡಪ್ಪ, ಸೂತ ಪುರಾಣಿಕರು ಹೇಳ್ತಾರ, ಈಗ ನಾನು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಪಾಪಹಾರಿ ಮಹಾತ್ಮೆಯನ್ನ ತಿಳಿಸ್ತೇನೆ, ಅದನ್ನ ನೀವು ಚೆನ್ನಾಗಿ ಕೇಳ್ರಿ ಅಂತಂದಾರ. ಅದನ್ನ ಮತ್ತ ನಾಳೆಯ ದಿನದಲ್ಲಿ ಏನೇನ್ ಹೇಳ್ತಾರ, ಏನೇನು ಕೇಳ್ತಾರ ಅನ್ನೋದನ್ನ ನಾವು ಚಿಂತನ ಮಾಡಿ ಅಂತ ನಿಜದ ಸ್ಥಿತಿಯಲ್ಲಿ ಆ ಭಗವಂತನ ಚಿಂತನೆ, ಪೂಜೆ, ಪುನಸ್ಕಾರ, ಅವನ ಸ್ತುತಿ ನೀವು ಮಾಡಿ ನಾವು ಮಾಡಿರುವ ಪಾಪ ರಾಶಿಗಳನ್ನ ಕಳ್ಕೊಂಡು ಅಂತ ಭಗವಂತನಿಗೆ ನಾವು ಕೂಡುವಂತ ಮೋಕ್ಷದ ಸುಖವನ್ನ ಪಡೆಯುವಂತಹ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಂತೇಳಿ 2 ಅಕ್ಷ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.